ಎಷ್ಟು ಕಷ್ಟ ಇದೆ ಅಂದ್ರೆ ಬರೋದಕ್ಕೆ ಬಸ್ ಚಾರ್ಜ್ಗೆ ಕಾಸು ಇರ್ತಿರ್ಲಿಲ್ಲ. ಸಾಲ ಎಲ್ಲ ಮಾಡ್ಕೊಂಡು ಆ ಸಾಲಗಳನ್ನ ತೀರ್ಸಕ್ಕಾಗದೆ, ಬಡ್ಡಿಗಳನ್ನ ಕಟ್ಟಕ್ಕಾಗ್ದೇನೆ ಎಷ್ಟು ಕಷ್ಟ ಇದ್ರು ಬಂದು ಅಮ್ಮನ್ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ಆ ಕೆಲಸದಲ್ಲೂ ಸಕ್ಸಸ್ ಆಯ್ತಾ ಬಂತು. ಆಕ್ಚುಲಿ ಆಮೇಲೆ ಕಾರ್ ಬಂತು, ಕಾರ್ ತಗೋ ಈಗ ಹೊಸ ಕಾರ್ ಬಂತು ಮೊನ್ನೆ. ನಮ್ಮ ಮನೇಲಿ ಸ್ವಲ್ಪ ಕೌಟುಂಬಿಕವಾಗಿ ಕಿರಿಕಿರಿ ಅನಿಸ್ತಿತ್ತು, ಸಮಾಧಾನ ಇರ್ತಿರ್ಲಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾನು ಈ ದೇವಸ್ಥಾನಕ್ಕೆ ತುಂಬಾ ಸಲ ಬಂದಿದ್ದೀನಿ. ತಾಯಿ ಪವಾಡ ಮತ್ತೆ ನನ್ನನ್ನ 3 ಸಲ ಬಂದೋಗಿದ್ದು. ಮನುಷ್ಯನ್ಗೆ ಏನ್ ಮುಖ್ಯ ಅಂತ ಹೇಳಿದ್ರೆ ಒಂದು ದುಡ್ಡು ಕಾಸು ಹಣ ಅಂತಸ್ತು ಆಸ್ತಿ ಅಲ್ಲ, ಮನುಷ್ಯನ್ಗೆ ಬೇಕಾಗಿರೋಂಥದ್ದು ಒಂದು ನೆಮ್ಮದಿ. ಅದೇ ಗೌಡಗೆರೆ ಕ್ಷೇತ್ರಕ್ಕೆ ಬಂದ್ರೆ ನಮ್ಗೊಂದು ನೆಮ್ಮದಿ ಸಿಗ್ತದೆ. ತೊಂದ್ರೆ ಅನ್ಸ್ದಾಗ ನೆನಪಾಗದೆ ಈ ದೇವ್ರು. ಸೊ ನಾವ್ ಇಲ್ಲಿಗೆ ಬರ್ತೀವಿ. ನಮಗೆ ತಾಯಿನ ನೋಡಿದಾಗಿಂದಾನು, ತಾಯಿ ಆಶೀರ್ವಾದ ಪಡೆದಾಗಿಂದಾನು ಕೂಡ ಬಹಳ ಒಳ್ಳೆ ಕೆಲಸಗಳು. ನಮ್ಮ ಇಡೀ ಕಷ್ಟ ಎಲ್ಲಾನು ತಿಳಿಸಿಲ್ಲ ಅಮ್ಮ ನಮ್ಗೆ. ಏನು ಇವಾಗ ನನ್ಗೆ ಅದ್ ಬೇಕು, ಇದ್ ಬೇಕು, ಸೈಡ್ ಬೇಕು, ಮನೆ ಬೇಕು ಅಂತ ಏನೋ ಕೇಳೋಂತ ಅವಶ್ಯಕತೆನೇ ಇಲ್ಲ. ಆ ಮಟ್ಟಿಗೆ ಅಮ್ಮ ಕೊಟ್ಟಿದ್ದಾಳೆ ನನಗೆ. ನಮ್ಗೇನೋ ಮನ್ಸಲ್ಲಿ ಶಾಂತಿ, ನೆಮ್ಮದಿ ಇರುತ್ತೆ, ಪಾಸಿಟಿವ್ ಥಿಂಕಿಂಗ್ ಇದೆ. ಮತ್ತೆ ಹತ್ತತ್ರ ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದೆ ನಾನು. ಪ್ರತಿ ವಾರ ಶುಕ್ರವಾರ ನಾವು ತಾಯಿ ದೇವ್ರ ದರ್ಶನಕ್ಕೆ ಬರ್ತಾ ಇದೀವಿ. ಇರೋದಿಕ್ಕೆ ಅಲ್ವಾ ಜನ ಬರೋದು, ಒಂದ್ ನಂಬಿಕೆ. ಪ್ರತಿ ಅಮಾವಾಸ್ಯೆ ದಿವಸ ನಾನು ಎಂತ ಆರ್ಡರ್ಗಳು ಬರಲಿ, ಎಂತ ಕೆಲಸನೇ ಇರಲಿ, ಯಾವುದನ್ನು ನಾನು ಎಲ್ಲಾನು ಬದಿಗಿಟ್ಟು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ರೆ ನಮ್ಗೆ ಸಮಾಧಾನ. ಇಲ್ಲ ಅಂತಂದ್ರೆ ನಾವು ಏನ್ ಹೇಳ್ತಾರಲ್ಲ, ತಿಂದದ್ದು ಅನ್ನ ಮೈಗತ್ತಲ್ಲ ಅನ್ನೋ ರೀತಿಲಿ ನಮ್ಗೆ ಹಂಗೆ ಕಾಡ್ತಾ ಇರ್ತದೆ. ನಮ್ಗೆ ಬರೋಕ್ಕಾಗಲ್ಲ. ಏನೋ ಎಸ್ಪೆಷಲಿ ಏನಂದ್ರೆ ಯಾವ್ದೋ ಸಾವು ಗೀವಾಗಿ ಬರೋಕ್ಕಾಗಲ್ಲ ಅನ್ನೋ ಮಠದಲ್ಲಿ ಹೋದಾಗ ನಾವು ಹೆಂಗೆ ಒಂದು ವಾರ ತಳ್ತೀನೋ ಗೊತ್ತಿಲ್ಲ. ನೆಕ್ಸ್ಟ್ ವಾರ ಬಂದು ನಾನು ಪೂಜೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಸಮಾಧಾನ ಆಗೋದು. ಇಲ್ಲಿರುವಂತ ಗುರುಗಳನ್ನ ಭೇಟಿ ಮಾಡಿದ್ರೆ ಗುರುಗಳ ಹತ್ರ ಒಂದು ಒಳ್ಳೆ ವಿಚಾರಗಳು ತಿಳ್ಕೊಬಹುದು. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಮಂತ್ರ ಮಗದೊಂದು ಏನೂ ಇಲ್ಲ. ನನಗೆ ಗುರುಗಳು ಪ್ರತಿ ಸಲ ಬಂದಾಗ್ಲೂ ಹೇಳಂತದ್ದು ಒಂದೇ, ಯಾವ್ದಾದ್ರು ಒಂದು ಶ್ರೇಷ್ಠವಾದ ದಾನ ಇದೆ ಅಂತ ಹೇಳಿದ್ರೆ ಅದು ಅನ್ನದಾನ. ಅನ್ನದಾನ ಮಾಡುವಂತ ಕೆಲಸ ಮಾಡು, ಆ ಭಗವಂತ ತಾಯಿ ನಿನ್ ಜೊತೆ ನಿಲ್ತಾಳೆ. ಯಾವುದೇ ಕಷ್ಟ ಇರ್ಲಿ, ಏನೇ ಇರ್ಲಿ, ದಾನ ಮಾಡಿ, ಅನ್ನದಾನ ಮಾಡಿ ಬಿಟ್ರೆ ಯಾವುದೇ ದೇವಸ್ಥಾನಕ್ಕೆ ₹1 ಕೂಡ ಯಾರಿಗೂ ಕೊಡ್ಬೇಡಿ. 10 ಜನಕ್ಕೆ ಅನ್ನ ಹಾಕಿದ್ರೆ ಆ ತಾಯಿ ನಮ್ಮನ್ನ ಕಾಪಾಡ್ತಾಳೆ. ದೇವಸ್ಥಾನಕ್ಕೆ ಬಂದ್ರೆ ಪ್ರಸಾದ ತಿಂತಾರೆ. ಹಿಂದೆ ದೇವಸ್ಥಾನದಲ್ಲಿ ಎಷ್ಟೋ ಸಾವಿರಾರು ಜನ ಪ್ರಸಾದ ತಿಂತಾರೆ. ಪ್ರಸಾದ ತಿಂದು ಭಕ್ತ ದೇವರಲ್ಲಿ ಬೇಡ್ಕೊಂಡು ಹೋಗ್ತಾನಂತೆ. ಏನಂತ, ದೇವ್ರೆ ನನ್ಗೆ ಇವತ್ತು ಹೊಟ್ಟೆ ತುಂಬಾ ಊಟ ಕೊಟ್ಟಮ್ಮ ನೀನು ತಾಯಿ ಚಾಮುಂಡೇಶ್ವರಿ ಅಂತ ಕೇಳ್ಕೊಳ್ತಾರೆ. ಆದ್ರೆ ಆ ದೇವ್ರು ನಮ್ಗೆ ಅವ್ರ ದೇವ್ರನ್ನ ಬೇಡ್ಕೊಂಡ್ರೆ ಆಶೀರ್ವಾದ ನಮಗ್ ಕೊಡ್ತಾಳಂತೆ. ಯಾರೆಲ್ಲ ದಾನ ಮಾಡ್ತಾರೋ ಅವ್ರಿಗೆ ಒಂದು ಪುಣ್ಯ ಸಿಗುವಂತ ದೇವ್ರು ನಮಗ್ ಬಯಸ್ತಾರಂತ. ಹಂಗೆ ನಮ್ ಗುರುಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಪ್ರತಿ ಸಲ ನೀವು ಅನ್ನದಾನ ಮಾಡಿ, ಬೇರೆ ಏನೂ ಮಾಡ್ಬೇಡಿ. ಹಣ ಅಂತಸ್ತು ದುಡ್ಡು ಕಾಸು ಮತ್ತೆ ಕೊಟ್ರೆ ಏನು ಉಳಿಯಲ್ಲ. ದಾನ 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 ಮಹಾದಾನ, ಅನ್ನದಾನನೇ ಬಹಳ ಮುಖ್ಯ. ಆ ಮಟ್ಟಿಗೆ ಅಮ್ಮ ನಮ್ಮನ್ನ ಕಾಪಾಡಿದಾಳೆ. ನಾವು ನನ್ನ ಜೀವ ಇರೋವರೆಗೂ ಪ್ರತಿ ಅಮಾವಾಸ್ಯೆ, ಅದೇ ಎಸ್ಪೆಷಲಿ ಊರು ಬಂದಾಗಲೂ ಬರ್ತಾ ಇರ್ತೀನಿ. ಪ್ರತಿ ಅಮಾವಾಸ್ಯೆ ದಿವಸ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಹಂಗೆ ಬಂದು ಅಮ್ಮನ್ನ ನಾನು ದರ್ಶನ ಮಾಡಿದ್ರೆ ಸಾಕು. ನಾವೇನು ಬೇರೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋದೇನಿಲ್ಲ. ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗಿ ಒಳ್ಳೆ ತಂದಲ್ಲಿ ಬೇಡ್ಕೊಂತೀವಿ. ಹಂಗೆ ಬೇಡ್ಕೊಂಡಾಗ ಅಮ್ಮ ನಮ್ಗೆ ಇದುವರೆಗೂ ಚೆನ್ನಾಗಿ ಕಾಪಾಡಿದಾಳೆ. ಇಬ್ರು ಹೆಣ್ಮಕ್ಳಿದ್ದಾರೆ, ಎಷ್ಟು ಮುದ್ದಾಗಿದ್ದಾರೆ ಅಂತಂದ್ರೆ ನನಗೆ ಅವ್ರು ನೋಡೋದಾಗೆಲ್ಲ ಅಮ್ಮನಿಗೆ ಗಮನಿಸ್ತೀನಿ. ಅಂತ ಕಷ್ಟ ಇದ್ದಾಗ ಇವಾಗ ಒಂದು ಸ್ಟೇಜಲ್ಲಿ ಚೆನ್ನಾಗಿ ಇಟ್ಟಿದಾರಮ್ಮ. ಇಷ್ಟೆಲ್ಲ ಖುಷಿ ಪಡ್ತೀನಿ ಸರ್.